ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಫಸ್ಟ್ ವೀಡಿಯೋ ಅಕೌಂಟೆನ್ಸಿ ಮೇಲೆ ಅಪ್ಲೋಡ್ ಮಾಡಾಯಿತು. ಅಕೌಂಟೆನ್ಸಿದು ನಾವು ಸ್ಟಾರ್ಟಿಂಗಲ್ಲಿ ತಿಳ್ಕೊಂಡಾಯಿತು, ಏನು ಹಿಸ್ಟ್ರಿ ಆಫ್ ದ ಅಕೌಂಟೆನ್ಸಿ, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಅಕೌಂಟೆನ್ಸಿ ಮತ್ತು ಅಬ್ಜೆಕ್ಟಿವ್ಸ್ ಆಫ್ ದ ಅಕೌಂಟೆನ್ಸಿ. ಅದರ ಜೊತೆಗೆ ಕೆಲವೊಂದು ಟರ್ಮ್ಸ್ನ ನಾವು ತಿಳ್ಕೊಂಡಾಯಿತು. ಅದರ ನೆಕ್ಸ್ಟು ನಾನು ನಿಮಗೆ ಬಿಸ್ನೆಸ್ ಸ್ಟಡೀಸ್ ರಿಲೇಟೆಡ್ ಒಂದು ಕ್ಲಾಸ್ ಅಪ್ಲೋಡ್ ಮಾಡ್ತೇನೆ ಅದು ನಾನು. ಆ್ಯಂಡ್ ಇವತ್ತು ಗ್ಯಾದರಿಂಗ್ಗೆ ರೀಸನ್ ಏನು, ಇವತ್ತು ಡಿಸ್ಕಸ್ ಮಾಡೋ ಟಾಪಿಕ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಎಲ್ಲದಕ್ಕಿಂತ ಮೊದಲು ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಹೊಡೆದ್ಬಿಟ್ಟಿರಿ, ವೀಡಿಯೋ ಫುಲ್ ನೋಡ್ಕೊಂಬಿಡ್ರಿ. ಕಾನ್ಸೆಪ್ಟ್ ನಿಮ್ಗೆ ಇವತ್ತು ನಾನು ಒಂದು ಹೊಸ ಕಾನ್ಸೆಪ್ಟ್ ಹೇಳ್ಕೊಡ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಹಿಂದೆ ಮಾಡಿರೋಂಥ 2 ವೀಡಿಯೋಸ್ 3 ವೀಡಿಯೋಸ್ ಕ್ಲಾಸಸ್ ಇದಾವಲ್ಲ, ಕ್ಲಾಸಸ್ ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ಸಲ್ಲಿ ಏನು ಅರ್ಥ ಆಗ್ತಾಯಿಲ್ಲ, ಏನು ಸಮಸ್ಯೆ ಅನ್ನೋದು ತಿಳಿಸ್ಕೊಡಿ. ಅದರ ಹೊರತಾಗಿ ಅಂದರೆ ಇನ್ನೇನು ಇಲ್ಲ, ಡೈರೆಕ್ಟಾಗಿ ಟಾಪಿಕಲ್ಲಿ ಡೈವ್ ಹಾಕೋಣ, ಓಕೆನಾ? ಇವತ್ತು ಮತ್ತೆ ಸೆಕೆಂಡ್ ಕ್ಲಾಸ್ ಅಂದ ಅಕೌಂಟೆನ್ಸಿ ನಾವು ತಗೊತಾ ಇರೋದು. ಸೊ ಸೇಮ್ ಅಕೌಂಟೆನ್ಸಿ ಸೆಕೆಂಡ್ ಕ್ಲಾಸ್ ಅಂದ ಅಕೌಂಟೆನ್ಸಿ. ಫಸ್ಟ್ ಏನು ಡಿಸ್ಕಸ್ ಮಾಡಿದ್ವಪ್ಪ ನಾವು? ಹಿಸ್ಟ್ರಿ ಆಫ್ ದ ಅಕೌಂಟೆನ್ಸಿ ಡಿಸ್ಕಸ್ ಮಾಡಿದ್ವಿ. ಹೂ ಇಸ್ ದ ಫಾದರ್ ಆಫ್ ದ ಅಕೌಂಟೆನ್ಸಿ ಅಂತ ಡಿಸ್ಕಸ್ ಮಾಡಿದ್ವಿ. ಆಬ್ಜೆಕ್ಟಿವ್ಸ್ ಆಫ್ ದ ಅಕೌಂಟೆನ್ಸಿ ಡಿಸ್ಕಸ್ ಮಾಡಿದ್ವಿ. ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಅಕೌಂಟೆನ್ಸಿ ಡಿಸ್ಕಸ್ ಮಾಡಿದ್ವಿ. ಮತ್ತು ಒಂದು ಸ್ವಲ್ಪ ಟರ್ಮ್ಸ್ನ ಡಿಸ್ಕಸ್ ಮಾಡಿದ್ವಿ. ಇವತ್ತೇನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಮೇಲೆ ಡಿಸ್ಕಸ್ ಮಾಡ್ತಿದ್ದೀವಿ. ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಏನಪ್ಪ ಇದು? ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂದರೆ ಬೇಸಿಕ್ ಅಸಂಪ್ಷನ್ಸ್. ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆರ್ ದ ಬೇಸಿಕ್ ಅಸಂಪ್ಷನ್ಸ್ ಆರ್ ಐಡಿಯಾಸ್ ದಟ್ ಫಾರ್ಮ್ ದ ಫೌಂಡೇಶನ್ ಆಫ್ ಅಕೌಂಟೆನ್ಸಿ. ಅಷ್ಟೇ, ಇನ್ನೇನಿಲ್ಲ. ಅಂದರೆ ಏನು ಹೇಳ್ತೀನಪ್ಪ ಅಂದರೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅನ್ನೋದು ನಾವು ಅಸ್ಯೂಮ್ ಮಾಡಿಕೊಂಡು ನಾವೊಂದು ಸೆಟ್ ಆಫ್ ರೂಲ್ಸನ್ನ ಇಟ್ಕೊತೀವಿ, ನಾವೊಂದು ಸೆಟ್ ಆಫ್ ಐಡಿಯಾಸ್ನ ಇಟ್ಕೊತೀವಿ. ಏನಕ್ಕೆ ಇಟ್ಕೊತೀವಿ ಅಂದರೆ ಅಕೌಂಟೆನ್ಸಿ ಅನ್ನೋದು ಎಲ್ರಿಗೂ ಒಂದೇ ಥರನೇ ಗೊತ್ತಾಗಬೇಕು. ನೀವೊಂಥರ ನಾವೊಂಥರ ಮಾಡೋಕ್ಕಾಗಲ್ಲ ಅಲ್ವ? ಅದಕ್ಕೆ ಹೇಳಿದೆ ಗ್ಯಾಪ್ ರೂಲ್ಸ್ ಅಂತ. JAP ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, AICPA ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ರಿಲೇಟೆಡ್ ಅದು. ಈ ಥರ ಇವೆಲ್ಲ ಏನಕ್ಕಿದ್ದಾವೆ ಅಂದರೆ ಈ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅನ್ನೋದು ಅದೇ ಟಾಪಿಕ್ಕಿಗೆ ಬರುತ್ತೆ. ದೇ ಆರ್ ದ ಕಾನ್ಸೆಪ್ಟ್ಸ್. ಅಂದರೆ ನಿಮ್ಗೆ ಇದು ಪ್ರಾಬ್ಲಮ್ಸಲ್ಲಿ ಎಲ್ಲೂ ಬರಲ್ಲ, ಇದು ಥಿಯರಿನೇ, ಪ್ರಾಬ್ಲಮ್ಸಲ್ಲಿ ಏನಕ್ಕೂ ಬರಲ್ಲ. ಬಟ್ ಈ ಕಾನ್ಸೆಪ್ಟ್ಸ್ನ ತಿಳ್ಕೊಂಡಿದ್ರೆ ನಿಮ್ಗೆ ಅಕೌಂಟಿಂಗ್ ಅನ್ನೋದು ಒಂದು ಸ್ವಲ್ಪ ಈಸಿ ಆಗುತ್ತೆ. ಅಕೌಂಟಿಂಗ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ನಾವು ಏನಕ್ಕೆ ಮಾಡ್ತಿದ್ದೀವಿ ಆ ಕೆಲಸ ಅನ್ನೋದು ಹೆಲ್ಪ್ಫುಲ್ ಮಾಡ್ಕೊಳ್ಳೋಕೆ ಅರ್ಥ ಆಗುತ್ತೆ. ಫಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಡೈರೆಕ್ಟಾಗಿ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಇದು ಬಿಸ್ನೆಸ್ ಅಂದರೆ ವ್ಯಾಪಾರ, ನಿಮಗೂ ಗೊತ್ತು. ಎಂಟಿಟಿ ಅಂದರೆ ಐಡೆಂಟಿಟಿ ಅಂತಲೂ ಹೇಳ್ತೀನಿ ನಾನು, ಗುರುತಿಸುವುದು ಕಾನ್ಸೆಪ್ಟ್. ಎಂಟಿಟಿ ಅಂದರೆ ಈಗ ಒಂದು ಇದು ಮಾರ್ಕರ್, ಇಟ್ ಈಸ್ ಎನ್ ಎಂಟಿಟಿ. ಇದು ಡಸ್ಟರ್, ಇಟ್ ಈಸ್ ಎನ್ ಎಂಟಿಟಿ. ಈ ಥರ ಎಂಟಿಟೀಸ್ನ ಐಡೆಂಟಿಟಿ ಅಂತ ಕರಿತೀವಲ್ವ, ಅದನ್ನು ನಾವು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತೀವಿ. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂದರೆ ಏನಪ್ಪ ಅಂದರೆ, ನಾನು ಒಂದು ಓನರು, ನನ್ನ ಹತ್ರ ಒಂದು 10 ಲಕ್ಷ ದುಡ್ಡು ಐತೆ, ನಾನು 10 ಲಕ್ಷ ತಗೊಂಡೋಗ್ಬಿಟ್ಟು ಬಿಸ್ನೆಸ್ಗೆ ಹಾಕಿದ್ದೀನಿ. ಬಿಸ್ನೆಸ್ಗೆ ಹಾಕಾದ್ಮೇಲೆ ಆ 10 ಲಕ್ಷ ಬಿಸ್ನೆಸ್ನ ಅಮೌಂಟು, ನನ್ನ ಅಮೌಂಟ್ ಅಲ್ಲ. ಇದನ್ನು ಕ್ಲಾರಿಟಿಯಾಗಿ ನೆನ್ಪಿಟ್ಕೊಳ್ರಿ. ಸೊ ಓನರ್ ಬಿಸ್ನೆಸ್ ಆ್ಯಸ್ ಡಿಫರೆಂಟ್ ಎಂಟಿಟಿ ಫ್ರಮ್ ದ ಓನರ್, ಅಷ್ಟೇ. ಈ ಕಾನ್ಸೆಪ್ಟ್ ಇನ್ನೇನಿಲ್ಲ. ಒಂದು ಸತಿ ವ್ಯಾಪಾರಕ್ಕೆ ಬಂಡವಾಳ ಹಾಕಾದ್ಮೇಲೆ ಬಿಸ್ನೆಸ್ಸು ಓನರ್ಗೂ ಡಿಫ್ರೆಂಟ್ ಎಂಟಿಟಿ ಇರುತ್ತೆ, ಅವಿಬ್ಬರು ಸಪ್ರೇಟು, ಓಕೆನಾ? ಬಿಸ್ನೆಸ್ಗೆ ಹಾಕಿರೋ ಬಂಡವಾಳದಲ್ಲಿ 10 ಲಕ್ಷದಲ್ಲಿ ನಾನು ಏನಾದರೂ ಪರ್ಸ್ನಲ್ ಯೂಸ್ಗೆ ಅಂತ 5,000 ವಿಡ್ರಾಲ್ ಮಾಡಿದ್ರು ಅದರಲ್ಲಿ ವಿಡ್ರಾಲ್ಸ್ ಅಕೌಂಟ್ ಅಂತ ಬರುತ್ತೆ, ವಿಡ್ರಾಲ್ಸಲ್ಲಿ ಎಂಟ್ರಿ ಮಾಡ್ತೀವಿ, ಅಷ್ಟೇ, ಇನ್ನೇನಿಲ್ಲ. ಬಿಸ್ನೆಸ್ಗೆ ಬಂಡವಾಳ ಹಾಕಾದ್ಮೇಲೆ ಬಿಸ್ನೆಸ್ಗೂ ಓನರ್ಗೂ ಸಪ್ರೇಟ್ ಇರುತ್ತೆ. ದೇ ಬೋತ್ ಆರ್ ಸಪ್ರೇಟ್. ದ ಕ್ಯಾಪಿಟಲ್ ಈಸ್ ಸಪ್ರೇಟ್ ಫ್ರಮ್ ದ ಬಿಸ್ನೆಸ್ ಓನರ್, ಅಷ್ಟೇ. ಸೊ ದಿಸ್ ಈಸ್ ದ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಇಷ್ಟು ಈಸಿಯಾಗಿರ್ತವೆ ಕಾನ್ಸೆಪ್ಟ್ಸ್ ಎಲ್ಲನೂ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ಇದನ್ನು ಎಕ್ಸ್ಪ್ಲೈನ್ ಮಾಡೋ ರಿಕ್ವೈರ್ಮೆಂಟ್ ಐತೆ ಅಂತ ನಾನು ಅನ್ಕೊತಿಲ್ಲ, ಅಷ್ಟು ಈಸಿ ಕಾನ್ಸೆಪ್ಟ್ಸ್ ಇವೆಲ್ಲನೂ. ಸೊ ವಾಟ್ ಈಸ್ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್? ಮನಿ ಅಂದರೆ ಏನು? ದುಡ್ಡು. ಮೆಜರ್ಮೆಂಟ್ ಅಂದರೆ ಏನು? ಅಳತೆ, ಅಳೆಯುವುದು, ಇದನ್ನಂತಾರೆ. ಕಾನ್ಸೆಪ್ಟ್ ಅಂದರೆ ಕಾನ್ಸೆಪ್ಟ್ ನಮಗೆ ಗೊತ್ತಿರೋದಲ್ಲ, ಅದೇ ಹೇಳ್ತಿದ್ದೀನಿ. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂದರೆ ಏನು? ಒಂದು ಬಿಸ್ನೆಸ್ಸಲ್ಲಿ ಯಾವ ಟ್ರಾನ್ಸಾಕ್ಷನ್ಸ್ನ ನಾವು ಎಂಟ್ರಿ ಮಾಡಬೇಕು, ಸರ್ ಮ್ಯಾನೇಜರು ಸ್ಕಿಲ್ ಚೆನ್ನಾಗೈತೆ, ಓಕೆ, ಮ್ಯಾನೇಜರ್ ಸ್ಕಿಲ್ ಅಂತ ಹೇಳ್ಬಿಟ್ಟು 10,000 ಅಂತ ಎಂಟ್ರಿ ಮಾಡ್ತೀವ? ಇಲ್ಲ. ಸೊ
ಸೂಪರ್ವೈಸರ್ಗೆ ಮ್ಯಾನೇಜರ್ಗೆ ಏನೋ ಒಂದು ಟ್ರಾನ್ಸಾಕ್ಷನ್ ನಡೆದಿರುತ್ತೆ. ಇನ್ ದ ಸೆನ್ಸ್ ಇನ್ ಫಾರ್ಮೆಟ್ ಆಫ್ ಥಿಂಗ್ಸ್, ಆ ಥಿಂಗ್ಸಲ್ಲಿ ಟ್ರಾನ್ಸಾಕ್ಷನ್ ನಡೆದಿರುತ್ತೆ, ಅದನ್ನು ಎಂಟ್ರಿ ಮಾಡ್ತೀವ? ಇಲ್ಲ. ಇಲ್ಲೇನು ಬರ್ತವೆ ಅಂದರೆ ಇದೇನು ಹೇಳ್ತೈತೆ, ಅಕೌಂಟೆನ್ಸಿಯಲ್ಲಿ ಓನ್ಲಿ ಮನಿಯಿಂದ ಮೆಜರ್ ಆಗೋವಂಥ ಟ್ರಾನ್ಸಾಕ್ಷನ್ಸ್ ಮಾತ್ರ ಎಂಟ್ರಿ ಮಾಡ್ತೀವಿ, ಅದಷ್ಟೇ, ಇನ್ನೇನು ಇಲ್ಲ. ಅಕೌಂಟೆನ್ಸಿಯಲ್ಲಿ ನೀವು ಏನೇ ಮಾಡಿರಿ, ಲಾಸ್ಟಿಗೆ ನೀವು ಕಸ ಗುಡ್ಸೋಕ್ಕೆ ಒಂದು ಬ್ರೂಮ್ ಸ್ಟಿಕ್ ತಗೊಂಬಂದ್ರೂ ಅದನ್ನು ಸಮೇತ ಎಂಟ್ರಿ ಮಾಡ್ತೀವಿ. 50 ರೂಪೀಸ್ ಅಂತಾನೆ, 60 ರೂಪೀಸ್ ಅಂತಾನೆ. ಅಂದರೆ ಮನಿ ಮೂಲಕ ಎಂಟ್ರಿ ಮಾಡಬೇಕು, ಮನಿ ಮೂಲಕ ಮೆಜರ್ ಮಾಡೋಂಥ ಕಾನ್ಸೆಪ್ಟ್ಸನ್ನು ಮಾತ್ರ ಎಂಟ್ರಿ ಮಾಡ್ತೀವಿ. ದಿಸ್ ಈಸ್ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ಇದನ್ನು ಹಂಗೆ ಸ್ಟೆಪ್ ಬೈ ಸ್ಟೆಪ್ ನೋಟ್ ಮಾಡ್ಕೊತ ಹೊಟ್ಟೋಗ್ರಿ, ಈಸಿ ಆಗಿಬಿಡುತ್ತೆ ನಿಮಗೂ. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ಸೊ ದಿಸ್ ಈಸ್ ಅ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಇದು ತುಂಬ ಈಸಿನೇ ಕಾನ್ಸೆಪ್ಟ್. ಇದನ್ನು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಗೋಯಿಂಗ್ ಅಂದರೆ ಏನು? ಹೋಗ್ತಾ ಇರೋದು. ಕನ್ಸರ್ನ್ ಕಾನ್ಸೆಪ್ಟ್ ಅಂದರೆ ಯಾರ ಬಗ್ಗೆನೂ ಕನ್ಸರ್ನ್ ಮಾಡಲ್ಲ. ಅಂದರೆ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಪ್ರಕಾರ ಬಿಸ್ನೆಸ್ ನೀವು ಏನೇ ಮಾಡಿರಿ ಬಿಸ್ನೆಸ್ ನಡೀತಾ ಇರುತ್ತೆ. ಅಂದರೆ ಏನೇ ಆದರೂ ಸರಿ ಬಿಸ್ನೆಸ್ ನಡೀತಾ ಇರುತ್ತೆ. ಇನ್ ದ ಸೆನ್ಸ್ ಓನರ್ ಸತ್ತೋದ್ರು ಬಿಸ್ನೆಸ್ ನಡೆಯುತ್ತೆ, ಓನರ್ ಯಾರಿಗಾದ್ರೂ ಮಾರಾಟ ಮಾಡಿಬಿಟ್ಟು ಹೊಟ್ಟೋದ್ರೂ ಬಿಸ್ನೆಸ್ ನಡೀತಾ ಇರುತ್ತೆ, ಓನರ್ ಮನೇಲಿ ಬಿದ್ದಿದ್ರೂ ಬಿಸ್ನೆಸ್ ನಡೀತಾ ಇರುತ್ತೆ. ಓನರ್ ಏನೇ ಮಾಡ್ತಿರ್ಲಿ, ಅಂದರೆ ಬಿಸ್ನೆಸ್ ಅನ್ನೋದು ನಿಲ್ಲಲ್ಲ, ಬಿಸ್ನೆಸ್ ಆಲ್ವೇಸ್ ವಿಲ್ ಗೋ. ಓಕೆ, ಬಿಸ್ನೆಸ್ ಓನರ್ ಸತ್ತೋಗಿದ ತಕ್ಷಣ ಬಿಸ್ನೆಸ್ ನಿಲ್ತಾ ಇಲ್ಲ, ಯಾರೋ ಒಬ್ರು ಟೇಕ್ ಆಫ್ ಮಾಡ್ತಾರೆ, ಬಿಸ್ನೆಸ್ ವಿಲ್ ಆಲ್ವೇಸ್ ಗೋ. ಅಂದರೆ ಬಿಸ್ನೆಸ್ಗೆ ಡೆತ್ ಅನ್ನೋದೇ ಇಲ್ಲ. ದಟ್ ಈಸ್ ದ ಮೈನ್ ಕಾನ್ಸೆಪ್ಟ್ ಆಫ್ ದಿಸ್ ಕಾನ್ಸೆಪ್ಟ್. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂದರೆ ಬಿಸ್ನೆಸ್ ವಿಲ್ ಆಲ್ವೇಸ್ ಗೋ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಅಕೌಂಟಿಂಗ್ ಅಂದರೆ ಏನು? ಮೊನ್ನೆ ಹೇಳಿ ಡೆಫಿನೇಷನ್ಸು ಅವು ಇವು ಅದೇ ಅಲ್ಲ, ಒಂದು 20 ನಿಮಿಷ ಕ್ಲಾಸ್ ತಗೊಂಡಿದ್ದೀನಿ. ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಪೀರಿಯಡ್ ಅಂದರೆ ಏನಪ್ಪ? ಒಂದು ಸರ್ಟನ್ ಟೈಮ್ ಲೈನ್ನ ಪೀರಿಯಡ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಅಕೌಂಟಿಂಗ್ ಪೀರಿಯಡ್? ದ ಸರ್ಟನ್ ಟೈಮ್ ಲೈನ್ ಫಾರ್ ದ ಅಕೌಂಟಿಂಗ್ ಇಸ್ ನೋನ್ ಆಸ್ ಅಕೌಂಟಿಂಗ್ ಪೀರಿಯಡ್. ಅಕೌಂಟಿಂಗ್ ಮಾಡೋದಕ್ಕೆ ಒಂದು ಸರ್ಟನ್ ಟೈಮ್ ಲೈನ್ ಇರುತ್ತೆ, ಆ ಟೈಮ್ ಲೈನೇ ಅಕೌಂಟಿಂಗ್ ಪೀರಿಯಡ್. ಏನೋ ಸಿಕ್ಕಾಯ್ತಪ್ಪ, ಬುಕ್ಕಲ್ಲಿ ಐತೆ, ಟ್ರಾನ್ಸಾಕ್ಷನ್ಸ್ ಎಲ್ಲ ಆಗ್ತಾ ಇದ್ದಾವೆ, 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಅಂತ ಬರ್ಕೊತ ಹೋಗ್ತಾ ಇದ್ರೆ ಬರೆದಿದ್ದನ್ನು ಯೂಸ್ ಮಾಡೋದು ಯಾವಾಗ ನಾವು? ಸೊ ದೆರ್ ಈಸ್ ಅ ಸ್ಪೆಸಿಫಿಕ್ ಟರ್ಮ್ ಫಾರ್ ದ ಅಕೌಂಟೆನ್ಸಿ. ನೆನ್ಪಿಟ್ಕೊಳ್ಳಿ, ಒನ್ಸ್ ಕಾಮರ್ಸ್ಗೆ ಬಂದಿದ್ದೀರಾ ಅಂದರೆ ನಿಮ್ಮ ನ್ಯೂ ಇಯರ್ ಸ್ಟಾರ್ಟ್ ಆಗೋದು January 1st ಏಪ್ರಿಲ್ 1st. ಅದನ್ನು ನೆನ್ಪಿಟ್ಕೊಳ್ರಿ. ಸೊ ನಮ್ಮ ನ್ಯೂ ಇಯರ್ ಅಂದರೆ ಅಕೌಂಟೆನ್ಸಿ ಓದೋ ಅಂಥ ಸ್ಟೂಡೆಂಟ್ಸಿಗೆ ನ್ಯೂ ಇಯರ್ ಯಾವಾಗ ಬರುತ್ತೆ ಅಂದರೆ, ಅಕೌಂಟೆಂಟ್ಸ್ ಅಂತ ಯಾಕೆ ಮೆನ್ಷನ್ ಮಾಡ್ತಿದ್ದೀನಪ್ಪ ಅಂದರೆ ಏನು ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿದ್ದೀವಲ್ಲ ಅಂತ ಅಲ್ಲ. ಸೈನ್ಸ್ ಓದಿರೋರೆಲ್ಲ ಸೈಂಟಿಸ್ಟ್ಗಳೇ, ಅಕೌಂಟ್ಸ್ ಓದಿರೋರೆಲ್ಲ ಅಕೌಂಟೆಂಟ್ಸೇ. ಹಂಗೆ ಫಿಕ್ಸ್ ಆಗಿಬಿಡ್ರಿ, ಆವಾಗಲೇ ಫ್ಯೂಚರಲ್ಲಿ ಆಗೋಕ್ಕೆ ಈಸಿ ಆಗಿಬಿಡುತ್ತೆ. ಓಕೆನಾ? ಸೊ ನಮ್ಮ ಈ ಅಕೌಂಟೆನ್ಸಿ ಪೀರಿಯಡ್ ಅಂತ ಬರುತ್ತಲ್ಲ, ದಿಸ್ ಈಸ್ ನೋನ್ ಆಸ್ ಫೈನಾನ್ಷಿಯಲ್ ಇಯರ್. ಇದು ಫೈನಾನ್ಷಿಯಲ್ ಇಯರ್. ನಾವೀಗ ನೋಡಿದ್ರೆ ಪಾರ್ಲಿಮೆಂಟ್ ಬಿಲ್ಸು ಅವೆಲ್ಲನೂ ಏಪ್ರಿಲ್ 1st ಬಿಡುಗಡೆ ಆಗೋದು. ಯಾಕೆಂದರೆ ಏಪ್ರಿಲ್ ಫುಲ್ಸ್ ಡೇ ಅಲ್ವಾ, ಅದಕ್ಕೆ ಇರಬೇಕು. ಓಕೆ, ಅವತ್ತು ಫುಲ್ ಮಾಡ್ಬೋದು ಈಸಿಯಾಗಿ ಅಂತ ಹೇಳ್ಬಿಟ್ಟು. ಬಟ್ ದಿ ಫೈನಾನ್ಷಿಯಲ್ ಇಯರ್ ವಿಲ್ ಸ್ಟಾರ್ಟ್ ಫ್ರಮ್ April 1 to March 31. ಈ ವರ್ಷದ ಏಪ್ರಿಲ್ 1st ಟ್ರಾನ್ಸಾಕ್ಷನ್ಸ್ ಎಲ್ಲ ಹೊಸದಾಗಿ ಶುರು ಆಗ್ತವೆ. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಹೊಸದಾಗಿ ಶುರು ಆಗುತ್ತೆ. ಈ ತಿಂಗಳು April 1 ನೆಕ್ಸ್ಟ್ ವರ್ಷ March 31 ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿಬಿಟ್ಟು ಲಾಸ್ಟಲ್ಲಿ ಬ್ಯಾಲೆನ್ಸ್ ಶೀಟ್ ತೆಗೆದುಬಿಟ್ಟು ಆ ಬ್ಯಾಲೆನ್ಸ್ ಶೀಟ್ ರಿಪೋರ್ಟ್ನ ಹೈಯರ್ ಲೆವೆಲ್ ಅಥಾರಿಟಿ, ದ ಹೈಟೈಯರ್ ಮ್ಯಾನೇಜರ್ಸ್ ಮತ್ತು ಡಿಗ್ನಿಟರೀಸ್ ಇರ್ತಾರಲ್ಲ, ಅವ್ರು ಅನಲೈಸ್ ಮಾಡಿಬಿಟ್ಟು ಕಂಪ್ನಿ ಬಗ್ಗೆ ಡಿಸಿಷನ್ ತಗೊಂತಾರೆ. ದೊಡ್ಡದಾಗಿ ಹೇಳೋದು ಬೇಡ. ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂದರೆ ನಿಮ್ಮ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ April 1 March 31 ಒಂದು ವರ್ಷದಲ್ಲಿ ನಡೆದಿರೋ ಎಂಟ್ರಿ ಆಗ್ತದೆ. ಅದರ ನೆಕ್ಸ್ಟ್ ಯಾವಾಗುತ್ತೆ? ನೆಕ್ಸ್ಟ್ ಇಯರ್ April 1 ಅದರ ನೆಕ್ಸ್ಟ್ ಇಯರ್ March 31. ಸೊ ಈ ಥರ ಅಕೌಂಟಿಂಗ್ ಪೀರಿಯಡಲ್ಲಿ ಎಂಟ್ರಿ ಆಗ್ತವೆ. ಇದಿಷ್ಟು ಈಸಿ ಕಾನ್ಸೆಪ್ಟ್. ಕಾನ್ಸೆಪ್ಟ್ಸ್ ಯಾಕೆ ಫಾಸ್ಟಾಗಿ ಹೇಳ್ತಿದ್ದೀನಿ ಅಂದರೆ ವೆರಿ ಈಸಿ ಥಿಂಗ್ಸ್. ಇದನ್ನು ನಾನು ಜಾಸ್ತಿ ಹೇಳಿದಷ್ಟು ನಿಮಗೆ ಕಾಂಪ್ಲಿಕೇಟ್ ಮಾಡ್ದಂಗೆ ಆಗುತ್ತೆ, ಅರ್ಥ ಮಾಡಿಸ್ದಂಗೆ ಆಗಲ್ಲ. ಇದನ್ನು ಇಷ್ಟೇ ಹೇಳಿದ್ರೆ ಸಾಕು, ನೀವು ಇಷ್ಟೇ ನೆನ್ಪಿಟ್ಕೊಂಡ್ರೂ ಸಾಕು, ನಿಮ್ಮ ಕಾನ್ಸೆಪ್ಟ್ ಪೂರ್ತಿ ಅರ್ಥ ಆಗ್ದಂಗೆ. ಓಕೆ, ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಕಾಸ್ಟ್ ಕಾನ್ಸೆಪ್ಟ್ಸ್. ಕಾಸ್ಟ್ ಕಾನ್ಸೆಪ್ಟ್. ಕಾಸ್ಟ್ ಅಂದರೆ ಏನು? ಖರ್ಚು ಇಲ್ಲ ಧರೆ, ಪ್ರೈಸ್ ಅಂತ ಹೇಳ್ಬೋದು ಕಾಸ್ಟ್ ಕಾನ್ಸೆಪ್ಟ್ ಅಂತ. ಏನಪ್ಪ ಈ ಕಾಸ್ಟ್ ಕಾನ್ಸೆಪ್ಟ್ದು ಅಂದರೆ, ಅಸೆಟ್ಸ್ ವ್ಯಾಲ್ಯೂ ಇರುತ್ತಲ್ವ. ಅಸೆಟ್ಸ್ ಅಂದರೆ ಗೊತ್ತಲ್ಲ, ಅಸೆಟ್ಸ್ ಮಾರ್ಕರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ನೋಡಿ, ಬಿಸ್ನೆಸ್ಗೆ ಹೆಲ್ಪ್ಫುಲ್ ಮಾಡೋ ಅಂಥವೆಲ್ಲ ಅಸೆಟ್ಸ್ ಅಂತ ಹೇಳ್ಬಿಟ್ಟು. ಅದನ್ನು ಇನ್ನೊಂದು ಸತಿ ನೋಡ್ಕೊಳ್ರಿ, ಆ ವಿಡಿಯೋ ನೋಡಿದ್ರೆ ನೆನಪಾಗುತ್ತೆ, ಮರ್ತೋಗಿರ್ತೀರ ನೀವು. ಸೊ ಈ ಕಾಸ್ಟ್ ಕಾನ್ಸೆಪ್ಟ್ ಅಂದರೆ ಏನಪ್ಪ ಅಂದರೆ, ಅಸೆಟ್ಸ್ ಇರ್ತಲ್ಲ, ಅಸೆಟ್ಸ್ನ ನಮಗೆ
ನಾವು ಪರ್ಚೇಸ್ ಮಾಡಿರೋ ವ್ಯಾಲ್ಯೂನ ಎಂಟ್ರಿ ಮಾಡಬೇಕು, ಮಾರ್ಕೆಟ್ ವ್ಯಾಲ್ಯೂನೆಲ್ಲ ಎಂಟ್ರಿ ಮಾಡಬೇಕಿರೋದು. ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕು ಅಂದರೆ ಈ ಮಾರ್ಕರು ನಾನೊಂದು 2 ತಿಂಗಳಿಂದ ಪರ್ಚೇಸ್ ಮಾಡಿದೆ. 2 ತಿಂಗಳಿಂದ ಪರ್ಚೇಸ್ ಆದಾಗ ಒಂದು 30 ರೂಪೀಸ್ ಇಟ್ಕೊಳ್ರಿ ಮಾರ್ಕರ್ನ. 30 ರೂಪೀಸ್ ಮಾರ್ಕರು ಇವತ್ತೇನಾಗೈತೆ ಅದ್ರ ವ್ಯಾಲ್ಯೂ 55 ರೂಪೀಸ್ ಆಗೈತೆ ಅಂತ ಅಂದ್ಕೊಳ್ಳೋಣ. 55 ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡಿದ್ರೆ ಡಿಫ್ರೆನ್ಸಸ್ ಬರ್ತವೆ. ಇವತ್ತೇನಾಗೈತೆ ಅದ್ರ ವ್ಯಾಲ್ಯೂ 20 ರೂಪೀಸ್ ಅಂತ ಹಾಕೊಳ್ಳೋಣ. 20 ರೂಪೀಸ್ ಅಂತ ಎಂಟ್ರಿ ಮಾಡಿದ್ರೆ ಡಿಫ್ರೆನ್ಸಸ್ ಬರುತ್ತೆ. ಮತ್ತೇನು ಎಂಟ್ರಿ ಮಾಡಬೇಕು? ನಾನು ಎಷ್ಟು ಸ್ಪೆಂಡ್ ಮಾಡಿದ್ದೀನಿ? 30 ರೂಪೀಸ್. ಸೊ ಅಷ್ಟೇ ಎಂಟ್ರಿ ಮಾಡಬೇಕು. ದಟ್ ಈಸ್ ಕಾಸ್ಟ್ ಕಾನ್ಸೆಪ್ಟ್ಸ್. ಅಂದರೆ ಅಸೆಟ್ ಶುಡ್ ಬಿ ರಿಕಾರ್ಡೆಡ್ ಆನ್ ದೇರ್ ಒರಿಜಿನಲ್ ಕಾಸ್ಟ್, ನಾಟ್ ಆನ್ ದ ಮಾರ್ಕೆಟ್ ವ್ಯಾಲ್ಯೂ. ಇಷ್ಟೇ ಕಾಸ್ಟ್ ಕಾನ್ಸೆಪ್ಟ್. ನೋಡಿ, ಇಷ್ಟು ಸಿಂಪಲಾಗಿ ಕವರ್ ಮಾಡಿಬಿಟ್ಟು ನಾವು, ಅರ್ಥ ಆಯ್ತಾ? ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಚಿಂಗ್ ಕಾನ್ಸೆಪ್ಟ್. ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂದರೆ ಏನಪ್ಪ? ಡೆಬಿಟು ಕ್ರೆಡಿಟು ಮನೆ ಹೇಳಿದೆ ನೋಡಿ. ಎಕ್ಸ್ಪೆನ್ಸಸ್ ಅಂದರೆ ಏನು? ಓಲಿ ಎಕ್ಸ್ಪೆನ್ಸಸ್ ಅಂದರೆ ಖರ್ಚುಗಳು. ರೆವಿನ್ಯೂ ಅಂದರೆ ಏನು? ರೆವಿನ್ಯೂ ಅಂದರೆ ಇನ್ಕಮ್. ಅಷ್ಟೇ. ಯುವರ್ ಎಕ್ಸ್ಪೆನ್ಸಸ್ ಶುಡ್ ಬಿ ಮ್ಯಾಚ್ಡ್ ವಿತ್ ದ ರೆವೆನ್ಯೂ. ಅಂದರೆ ನಿಮ್ಮ ಎಕ್ಸ್ಪೆನ್ಸಸ್ ಇರ್ತಾವಲ್ಲ, ಖರ್ಚುಗಳು, ಅದು ಮಿನಿಮಮ್ ನಿಮ್ಮ ರೆವೆನ್ಯೂಗೆ ಮ್ಯಾಚ್ ಆಗಬೇಕು. ರೆವೆನ್ಯೂ ಅಂದರೆ ಆದಾಯ, ನಮ್ಗೆ ಎಷ್ಟು ದುಡ್ಡು ಬರುತ್ತೆ ಅದಕ್ಕೆ ಮ್ಯಾಚ್ ಆಗಬೇಕು. ಅದನ್ನೇ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತಾರೆ. ಮ್ಯಾಚ್ ಆಗೋ ಥರ ಮಾಡಬೇಕು. ಇಲ್ಲ ಅಂದರೆ ಬಿಸ್ನೆಸ್ಸಲ್ಲಿ ನಿಮ್ಮ ಏನೋ ಎರರ್ಸ್ ಇದ್ದಾವೆ ನೀವು ಮಾಡಿರೋ ಅಕೌಂಟಿಂಗಲ್ಲಿ ಅಂತ ಅರ್ಥ. ಸೊ ದಿಸ್ ಈಸ್ ಮ್ಯಾಚಿಂಗ್ ಕಾನ್ಸೆಪ್ಟ್. ಇಲ್ಲಿಗೆ ವಿ ಕೇಮ್ ಟು ಎನ್ ಎಂಡ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಈಸ್ ನಾಟ್ ರಿಕ್ವೈರ್ಡ್. ಇರಲಿ, ಅದನ್ನು ಹೇಳ್ಬಿಡೋಣ. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ನ. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಈಸ್ ಡಿಫ್ರೆಂಟ್ ಫ್ರಮ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಓಕೆನಾ? ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದರೆ ಈ ಪ್ರಿನ್ಸಿಪಲ್ಸ್ ಏನಕ್ಕೆ ಅಂದರೆ ಅದು ಸೇಮ್ ಇದು ಒಂದು ಐಡಿಯಾಲಜಿ ಅಂತಲೇ ಅನ್ಕೋಬೇಕು. ಯಾಕೆ ಅಂದರೆ ಇವು ನಿಮಗೆ ಹೆಲ್ಪ್ ಆಗ್ತವೆ ಫ್ಯೂಚರಲ್ಲಿ, ಅಕೌಂಟಿಂಗ್ ಮಾಡೋ ಟೈಮಲ್ಲಿ ಹೆಲ್ಪ್ ಆಗ್ತವೆ. ರೆವೆನ್ಯೂ ರೆಕಗ್ನೇಷನ್, ಫುಲ್ ಡಿಸ್ಕ್ಲೋಜರ್ ಕಾನ್ಸೆಪ್ಟು. ನೆಕ್ಸ್ಟ್ ಬಂದುಬಿಟ್ಟು ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್. ಈ ಪ್ರಿನ್ಸಿಪಲ್ಸ್ ಏನಪ್ಪ ಅಕೌಂಟಿಂಗು? ರೆವೆನ್ಯೂ ರೆಕಗ್ನೈಸೇಷನ್ ಅಂದರೆ ಏನು? ಸಿಂಪಲ್ ಟರ್ಮಲ್ಲಿ ಹೇಳ್ತೀನಿ. ರೆವೆನ್ಯೂ ಅನ್ನೋದು ಅರ್ನ್ ಮಾಡಿದಾಗ ನಾವು ಎಂಟ್ರಿ ಮಾಡ್ತೀವಿ, ದುಡ್ಡು ಬಂದಾಗಲ್ಲ. ಅಂದರೆ ಹೆಂಗೆ ಅಂದರೆ, ಈ ಡಸ್ಟರ್ ನಾನು ಸೆಲ್ ಮಾಡಿಬಿಟ್ಟಾದಮೇಲೆ ಅವ್ರು ಇನ್ನೊಂದು 3 ತಿಂಗಳಾದಮೇಲೆ ದುಡ್ಡು ಕೊಡ್ತಾರೆ ಅಂತ ಅನ್ಕೊಳ್ಳೋಣ. 3 ತಿಂಗಳಾದಮೇಲೆ ದುಡ್ಡು ಬಂದ ಮೇಲೆ ಎಂಟ್ರಿ ಮಾಡ್ತೀನಿ. ಅಲ್ಲ, ಡಸ್ಟರ್ ನಮ್ಮ ಆಫೀಸಿಂದ ಹೊರಗಡೆ ಹೋಗ್ತಿದ್ದಂಗೆ ಇಲ್ಲಿ ಎಂಟ್ರಿ ಬಿದ್ದುಬಿಡಬೇಕು. 50 ರೂಪೀಸ್ ಅಂತ ಅಲ್ಲೇ ಎಂಟ್ರಿ ಬಿದ್ದುಬಿಡಬೇಕು. ಅದು ಎಲ್ಲಿ ಬೀಳುತ್ತೆ, ಹೆಂಗೆ ಬೀಳುತ್ತೆ ಸರ್? ದುಡ್ಡೇ ಬಂದಿಲ್ಲ ಅಲ್ವಾ? ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಆಗ್ತೀಯ. ಕ್ರೆಡಿಟ್ ಸೇಲ್ಸ್ ಇದು ಅಂದರೆ ಸಾಲದಲ್ಲಿ ಸೇಲ್ಸ್ ಮಾಡಿರ್ತೀವಿ. ಆ ಸಾಲದಲ್ಲಾಗಿರೋ ಸೇಲ್ಸು ಅವನು ಯಾವಾಗ ಒಂದು 3 ತಿಂಗಳಾದಮೇಲೆ ತೀರಿಸ್ತಾನೆ. ಅದೇ ರೆವೆನ್ಯೂ ರೆಕಗ್ನೈಸೇಷನ್. ಇನ್ ದ ಸೆನ್ಸ್ ರೆವೆನ್ಯೂ ಈಸ್ ರಿಕಾರ್ಡೆಡ್ ವೆನ್ ಅರ್ನ್ಡ್, ನಾಟ್ ವೆನ್ ಮನಿ ರಿಸೀವ್ಡ್. ಓಕೆನಾ? ಅಷ್ಟೇ. ಫುಲ್ ಡಿಸ್ಕ್ಲೋಜರ್ ಅಂದರೆ ಅಕೌಂಟಿಂಗ್ ಮಾಡೋದೇನಕ್ಕೆ? ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋಕ್ಕೆ. ಸೊ ಫುಲ್ ಡಿಸ್ಕ್ಲೋಜರ್ ಇನ್ ದ ಸೆನ್ಸ್ ನಿಮ್ಮ ಅಕೌಂಟೆನ್ಸಿಯಲ್ಲಿ ಏನೇ ಇರ್ಬೋದು, ಏನೇ ಸ್ಟೇಟ್ಮೆಂಟ್ಸ್ ಇರ್ಬೋದು, ಏನೇ ಎಂಟ್ರೀಸ್ ಇರ್ಬೋದು, ಅವೆಲ್ಲ ಕಂಪ್ಲೀಟಾಗಿ ಅಕೌಂಟಲ್ಲಿ ಡಿಸ್ಕ್ಲೋಸ್ ಆಗಿರಬೇಕು. ನೀಟಾಗಿ ಎಲ್ಲ ಓಪನ್ ಅಪ್ ಆಗಿರಬೇಕು, ಟ್ರಾನ್ಸ್ಪರೆಂಟಾಗಿರಬೇಕು ನಿಮ್ಮ ಅಕೌಂಟ್ಸ್. ಅಷ್ಟೇ. ಅದು ಕನ್ಸಿಸ್ಟೆನ್ಸಿ ಅಂದರೆ ಏನು? ಈ ವರ್ಷ ಫುಲ್ ಅಕೌಂಟ್ಸ್ ಮಾಡಿಬಿಡ್ತೀನಿ, ನೆಕ್ಸ್ಟ್ ವರ್ಷ ಹೋಗ್ಬಿಟ್ಟು ನಾನು ಅಕೌಂಟ್ಸ್ ಮಾಡೋದೇ ಇಲ್ಲ. ಅದರ ನೆಕ್ಸ್ಟ್ ವರ್ಷ ಫುಲ್ ಮಾಡಿಬಿಡ್ತೀನಿ, ಅದರ ನೆಕ್ಸ್ಟ್ ವರ್ಷ ಮಾಡೋದೇ ಇಲ್ಲ. ಇದನ್ನೇನಂತಾರೆ? ಇನ್ಕನ್ಸಿಸ್ಟೆನ್ಸಿ ಅಂತಾರೆ. ಕನ್ಸಿಸ್ಟೆನ್ಸಿ ಅಂದರೆ ಏನು? ಇಯರ್ ಆಫ್ಟರ್ ಇಯರ್, ಟ್ರಾನ್ಸಾಕ್ಷನ್ ಆಫ್ಟರ್ ಟ್ರಾನ್ಸಾಕ್ಷನ್, ಮಂತ್ ಆಫ್ಟರ್ ಮಂತ್, ಡೇ ಆಫ್ಟರ್ ಡೇ, ಎವ್ರಿಥಿಂಗ್ ಶುಡ್ ಬಿ ಎಂಟರ್ಡ್ ಇನ್ ದ ಅಕೌಂಟೆನ್ಸಿ. ಅರ್ಥ ಆಯ್ತಾ? ಎಲ್ಲವೂ ನಮ್ಮ ಅಕೌಂಟೆನ್ಸಿಯಲ್ಲಿ ಎಂಟರ್ ಆಗಿರಬೇಕು. ಅದನ್ನು ಕನ್ಸಿಸ್ಟೆನ್ಸಿ ಪ್ರಿನ್ಸಿಪಲ್ ಅಂತ ಅಂತಾರೆ. ಇಷ್ಟೇ ಸಿಂಪಲ್ ಅಬ್ಬಾ. ಪ್ರಿನ್ಸಿಪಲ್ ಏನೋ ನಿಮ್ಗೆ ಅಷ್ಟು ಹೆವಿ ಇಂಪಾರ್ಟೆಂಟ್ ಅಲ್ಲ. ಕಾನ್ಸೆಪ್ಟ್ಸ್ ವಿಲ್ ಬಿ ಇಂಪಾರ್ಟೆಂಟ್. ಕ್ವಿಕ್ ರೀಕ್ಯಾಪ್ ತಗೊಂಬಿಡೋಣ, ಏನೇನು ಓದಿದ್ವಿ ಅಂತ ಹೇಳ್ಬಿಟ್ಟು. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಓದಿದ್ವಾ? ಬಿಸ್ನೆಸ್ ಎಂಟಿಟಿ ಅಂದರೆ ಏನು? ಬಿಸ್ನೆಸ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದ ಓನರ್. ಆ್ಯಂಡ್ ನೆಕ್ಸ್ಟ್ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಓದಿದ್ವಾ? ಮನಿ ಮೆಜರ್ಮೆಂಟ್ ಅಂದರೆ ಏನು? ಏನೇ ಟ್ರಾನ್ಸಾಕ್ಷನ್ಸ್ ಅಕೌಂಟ್ಸಲ್ಲಿ ಎಂಟ್ರಿ ಮಾಡೋವು ಮನಿಯಿಂದ ಮೆಜರ್ ಆಗಿರೋವಂಥವು ಆಗಿರಬೇಕು. ಥರ್ಡ್ ಥಿಂಗ್ ಏನು? ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂದರೆ ಓನರ್ ಅವ್ರ ಅತ್ತೆ ಮಾವನ ಮಗಳು ಸತ್ರೂ, ಯಾರು ಸತ್ರೂ ಸರಿ, ಬಿಸ್ನೆಸ್ ಅನ್ನೋದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಓಕೆ, ಬಿಸ್ನೆಸ್ಗೆ ನೋ ಎಂಡ್. ಆ್ಯಂಡ್ ಕಾಸ್ಟ್ ಕಾನ್ಸೆಪ್ಟ್ ಅಂದರೆ ನಾವು ಅಸೆಟ್ಸ್ನ ಪರ್ಚೇಸ್ ಮಾಡಿರೋ ವ್ಯಾಲ್ಯೂಗೆ ಎಂಟ್ರಿ ಮಾಡ್ತೀವಿ, ಮಾರ್ಕೆಟ್ ವ್ಯಾಲ್ಯೂಗೆ ಅಲ್ವೇ ಅಲ್ಲ. ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂದರೆ ಒಂದು ಸ್ಪೆಸಿಫಿಕ್ ಪೀರಿಯಡಲ್ಲಿ ಅಕೌಂಟೆನ್ಸಿ ಮಾಡ್ತೀವಿ, ಅದರ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನು? ದಿಸ್ ಮ್ಯಾಚಿಂಗ್ ಕಾನ್ಸೆಪ್ಟ್.
ಅಂದರೆ ಎಕ್ಸ್ಪೆನ್ಸಸ್ ಶುಡ್ ಬಿ ಮ್ಯಾಚ್ಡ್ ವಿತ್ ದ ರೆವೆನ್ಯೂ. ಇಷ್ಟು ಸಿಂಪಲ್ ಆಗಿರೋ ಕಾನ್ಸೆಪ್ಟಿಗೆ ನೆತ್ತಿ ಬಡ್ಕೊಂತಾರೆ ಹೊರಗಡೆ. ನಾನು ನೋಡಿದ್ದೀನಿ ನನ್ನ ಫ್ರೆಂಡ್ಸಲ್ಲೇನು. ಅದಕ್ಕೆ ಹೇಳ್ತೀನಿ, ಸಿಂಪಲ್ ಕಾನ್ಸೆಪ್ಟ್ಸು ಇನ್ನೊಂದ್ಸತಿ ವೀಡಿಯೋ ನೋಡ್ಕೊಂಬಿಡ್ರಿ, ಈಸಿಯಾಗಿ ಅರ್ಥ ಆಗುತ್ತೆ ಅಷ್ಟೇ. ಕಾನ್ಸೆಪ್ಟ್ ಇನ್ನೇನಿಲ್ಲ. ಸೊ ಥಿಯರಿ ಆಲ್ಮೋಸ್ಟ್ ಫಿನಿಷ್ ಮಾಡೋಕ್ಕೆ ಬಂದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡೆಬಿಟ್ ಮತ್ತು ಕ್ರೆಡಿಟ್ ಬಗ್ಗೆ, ಅದಾದಿಂದಂಗೆ ಒಂದು ಸ್ವಲ್ಪ ಜರ್ನಲ್ ಎಂಟ್ರೀಸ್ಗೆ ಇಳಿಯೋಣ. ಇನ್ಮೇಲೆ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಕ್ಲಾಸಸ್ ಕೇಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಆದಷ್ಟು ಬೇಗ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಾಮೆಂಟ್ಸಲ್ಲಿ ಏನೇ ಡೌಟ್ಸ್ ಇದ್ದರೂ ತಿಳಿಸ್ರಿ. ನನ್ನ ಕಂಟೆಂಟ್ ಇಷ್ಟ ಆದರೆ ಒಂದು ಲೈಕು, ಒಂದು ಶೇರು ಹಾಗೆ ಹಾಕ್ರಿ. ಹಾಕ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಸೊ ಮಚ್.